ಅರೇಬಿಯನ್ ನೈಟ್ಸ್ನಿಂದ ಆರಿಸಿದ ಎರಡನೆಯ ಕತೆ ಅಲಿಬಾಬಾ ಮತ್ತು 40 ಕಳ್ಳರು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಬಹಳ ವರ್ಷಗಳ ಹಿಂದೆ ಪರ್ಷಿಯಾ ದೇಶದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು. ದೊಡ್ಡವನು ಕಾಸಿಂ ಶ್ರೀಮಂತ, ಆದರೆ ತುಂಬ ಜಿಪುಣ. ಚಿಕ್ಕವನು ಅಲಿಬಾಬಾ ಬಡ ಸರಳ ಜೀವಿ. ಇವನು ಕಾಡಿನಲ್ಲಿ ಮರ ಕಡಿದು ಮಾರಿ ಜೀವನ ನಡೆಸುತ್ತಿದ್ದ. ಒಂದು ದಿನ ಅಲಿಬಾಬಾ ಕಾಡಿನಲ್ಲಿ ಮರ ಕಡಿಯುತ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಜೋರಾದ ಶಬ್ದವೊಂದು ಕೇಳಿಬಂತು. ಕಾಡಿನಲ್ಲಿ ದರೋಡೆಕೋರರ ಒಂದು ದೊಡ್ಡ ಗುಂಪು ವಾಸವಾಗಿದೆ ಎಂಬ ಸುದ್ದಿ ಅಲಿಬಾಬನಿಗೆ ತಿಳಿದಿತ್ತು. ಹಾಗಾಗಿ ಶಬ್ದ ಕೇಳಿಬಂದಾಗ ಅವನು ಹೆದರಿ ತನ್ನ ಕತ್ತೆಯನ್ನು ಒಂದು ಪೊದೆಯ ಹಿಂದೆ ಅಡಗಿಸಿ ತಾನು ಒಂದು ದೊಡ್ಡ ಮರವನ್ನು ಏರಿ ಕುಳಿತ. ಈಗ ಕುದುರೆಗಳ ಗೊರಸಿನ ಶಬ್ದ ಮತ್ತು ಕೆಲವು ಜನರು ಜೋರಾಗಿ ನಗುತ್ತಾ ಮಾತನಾಡುತ್ತಾ ಬರುತ್ತಿರುವ ಶಬ್ದ ಅವನ ಬಳಿಯೇ ಬಂತು. ಅಷ್ಟರಲ್ಲಿ ಅವರಲ್ಲೊಬ್ಬ ತೆಳ್ಳಗಿನ ಗಡ್ಡಧಾರಿ ವ್ಯಕ್ತಿ ಕೈ ಎತ್ತಿ ಸುಮ್ಮನಿರುವಂತೆ ಆದೇಶಿಸಿದಾಗ ಶಬ್ದ ನಿಂತಿತು. ಆ ವ್ಯಕ್ತಿ ಅವರ ನಾಯಕನಂತೆ ಕಾಣುತ್ತಿದ್ದ. ಅಲಿಬಾಬಾ ಬಹಳ ಹೆದರಿಕೊಂಡಿದ್ದ, ಆದರೆ ಬಿಟ್ಟ ಕಣ್ಣು ಮುಚ್ಚದಂತೆ ಎಲ್ಲವನ್ನೂ ವೀಕ್ಷಿಸುತ್ತಿದ್ದ. ಈಗ ನಾಯಕ ಅಲ್ಲಿಯೇ ಇದ್ದ ದೊಡ್ಡ ಬಂಡೆಯ ಕಡೆ ತಿರುಗಿ ಎರಡೂ ಕೈ ನೀಡಿ ಜೋರಾಗಿ ಬಾಗಿಲು ತೆಗಿ ಸೇಸಮ್ಮ ಎಂದು ಉಚ್ಚರಿಸಿದ. ಆಗ ಆ ಬಂಡೆಕಲ್ಲಿನ ಒಂದು ಭಾಗ ಪಕ್ಕಕ್ಕೆ ಜರುಗಿ ಗುಹೆಯೊಂದರ ಒಳ ಹೋಗುವ ದಾರಿಯೊಂದು ಕಾಣಿಸಿತು. ದೊಡ್ಡ ದೊಡ್ಡ ಚೀಲಗಳನ್ನು ಹೊತ್ತುಕೊಂಡಿದ್ದ ಅವರು ಒಬ್ಬೊಬ್ಬರಾಗಿ ಗುಹೆಯ ಒಳಗೆ ಹೋದರು. ಅವರು 40 ಜನರಿದ್ದಾರೆಂದು ಅಲಿಬಾಬಾ ಎಣಿಸಿಕೊಂಡ. ಅದು ಕಳ್ಳರ ಗುಂಪು ಎಂದು ಸ್ಪಷ್ಟವಾಗಿ ಅಲಿಬಾಬನಿಗೆ ತಿಳಿಯಿತು. ಕೊನೆಯ ವ್ಯಕ್ತಿ ಒಳ ಹೋದಾಗ ಪುನಃ ಬಂಡೆಕಲ್ಲು ಜರುಗಿ ದಾರಿ ಮುಚ್ಚಿಕೊಂಡಿತು. ನಾಯಕ ಬಾಗಿಲು ಮುಚ್ಚು ಸೇಸಮ್ಮ ಎಂದು ಹೇಳಿದ್ದು ಅಲಿಬಾಬನಿಗೆ ಹೊರಗಿನಿಂದ ಕೇಳಿಸಿತು. ಹೊರಗಿನಿಂದ ಅದೊಂದು ಗುಹೆ, ಅದು ಕಳ್ಳರ ಅಡಗುತಾಣವೆಂದು ಯಾರೂ ಊಹಿಸಲು ಸಾಧ್ಯವಿರಲಿಲ್ಲ. ಅದೊಂದು ಸಾಧಾರಣ ಬಂಡೆಕಲ್ಲಿನಂತೆ ಕಾಣಿಸುತ್ತಿತ್ತು. ಅಡಗಿ ಕುಳಿತಿದ್ದ ಅಲಿಬಾಬನಿಗೆ ತಾನೇನಾದರೂ ಹೊರಬಂದು ಕಳ್ಳರ ಕಣ್ಣಿಗೆ ಬಿದ್ದರೆ ತನ್ನ ಗತಿ ಏನಾಗಬಹುದೆಂದು ಎಣಿಸಿಕೊಂಡು ನಡುಕ ಬಂದಿತ್ತು. ಅವರು ಎಷ್ಟೊತ್ತಿಗಾದರೂ ಹೊರಬಹುದಿತ್ತು. ಹಾಗಾಗಿ ಅವನು ಅಲ್ಲಿಯೇ ಅಡಗಿ ಕುಳಿತ. ತುಂಬ ಹೊತ್ತಿನ ನಂತರ ಕಳ್ಳರು ಮತ್ತೆ ಒಬ್ಬೊಬ್ಬರಾಗಿ ಹೊರಬಂದರು. ಈಗ ಅವರು ಚೀಲಗಳನ್ನು ಹೊತ್ತುಕೊಂಡಿರಲಿಲ್ಲ. ಕೊನೆಯದಾಗಿ ಹೊರಬಂದ ಅವರ ನಾಯಕ ಪುನಃ ಬಂಡೆಯ ಕಡೆ ತಿರುಗಿ ಕೈ ನೀಡಿ ಮೇಲಕ್ಕೆತ್ತಿ ಬಾಗಿಲು ಮುಚ್ಚು ಸೇಸಮ್ಮ ಎಂದು ಜೋರಾಗಿ ಹೇಳಿದ. ಬಾಗಿಲು ಮುಚ್ಚಿಕೊಂಡಿತು. ಕಳ್ಳರು ಕುದುರೆ ಏರಿ ಕತ್ತಿ ಝಳಪಿಸುತ್ತಾ ಹೊರಟು ಹೋದರು. ಅವರು ಇನ್ನು ಸದ್ಯಕ್ಕೆ ತಿರುಗಿ ಬರಲಾರರು ಎಂದು ಖಚಿತವಾದಾಗ ಅಲಿಬಾಬಾ ನಿಧಾನವಾಗಿ ಮರ ಇಳಿದು ಬಂದ. ಆ ಗುಹೆಯಲ್ಲಿ ಏನಿರಬಹುದು ಎಂಬ ಕುತೂಹಲ ತಾಳಲಾರದೆ ಆ ಬಂಡೆಕಲ್ಲಿನ ಮುಂದೆ ನಿಂತು ಕಳ್ಳರ ನಾಯಕ ಮಾಡಿದಂತೆ ಕೈ ನೀಡಿ ಅದೇ ರೀತಿ ಬಾಗಿಲು ತೆಗಿ ಸೇಸಮ್ಮ ಎಂದ. ತೆಗೆಯಲಿಲ್ಲ. ಈ ಬಾರಿ ಇನ್ನೂ ಜೋರಾಗಿ ಹೇಳಿ ಪುನರುಚ್ಚರಿಸಿದ. ಆದರೂ ಇಲ್ಲ. ಮೂರನೇ ಬಾರಿ ಇನ್ನೂ ಜೋರಾಗಿ ಹೇಳಿದಾಗ ತಡ ಮಾಡದೆ ಬಂಡೆ ಜರುಗಿತು. ಅಲಿಬಾಬಾ ನಿಧಾನವಾಗಿ ಎಚ್ಚರಿಕೆಯಿಂದ ಒಳ ನೋಡಿದ. ಒಳಗೆ ನೋಡಿ ಆಶ್ಚರ್ಯದಿಂದ ಕಣ್ಣಗಲಿಸಿದ. ಅಲ್ಲಿ ರಾಶಿ ರಾಶಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು ರತ್ನಗಳಿಂದ ಮಾಡಿದ ಬೆಲೆಬಾಳುವ ಆಭರಣಗಳು ಹೊಳೆಯುತ್ತಾ ಕಣ್ಣು ಕೋರೈಸುವಂತೆ ಬಿದ್ದಿದ್ದವು. ಅಷ್ಟರಲ್ಲಿ
ಕತ್ತಲಾಗುತ್ತಿರುವುದು ಅಲಿಬಾಬನ ಅರಿವಿಗೆ ಬಂದು ಅಲ್ಲಿಯೇ ಬಿದ್ದಿದ್ದ ಒಂದು ಚೀಲಕ್ಕೆ ಸಾಧ್ಯವಿರುವಷ್ಟು ಸಂಪತ್ತನ್ನು ಬೇಗ ಬೇಗ ತುಂಬಿಸಿದ. ತನ್ನ ಜೇಬಿಗಷ್ಟು ತುಂಬಿಕೊಂಡು ಹೊರಬಂದು, ಬಾಗಿಲು ಮುಚ್ಚು ಸೇಸಮ್ಮ ಎಂದು ಜೋರಾಗಿ ಹೇಳಿದ. ಬಂಡೆ ಮುಚ್ಚಿಕೊಂಡಿತು. ಚೀಲವನ್ನು ತನ್ನ ಕತ್ತೆಯ ಮೇಲೇರಿಸಿಕೊಂಡು ಮನೆಯ ಕಡೆ ನಡೆದ. ಮನೆಗೆ ಬಂದವನು ಹೆಂಡತಿಯನ್ನು ಕರೆದು ಬಾಗಿಲು ಮುಚ್ಚಿ ತಾನು ತಂದಿದ್ದ ಅಷ್ಟೂ ಸಂಪತ್ತನ್ನು ನೆಲದ ಮೇಲೆ ಸುರಿದ. ದೊಡ್ಡ ರಾಶಿಯಂತಿದ್ದ ಸಂಪತ್ತನ್ನು ಕಂಡು ಅಲಿಬಾಬನ ಪತ್ನಿ ಆಶ್ಚರ್ಯದಿಂದ, ಇದೇನಿದು, ಎಲ್ಲಿಂದಲಾದರೂ ಕದ್ದುಕೊಂಡು ಬಂದಿದ್ದೀರಾ ಎಂದು ಕೇಳಿದಳು. ಹಾಗೇನಿಲ್ಲ ಎಂದ ಅಲಿಬಾಬಾ ನಡೆದದ್ದನ್ನೆಲ್ಲ ತಿಳಿಸಿ, ಈಗ ಬೇಗ ಬೇಗ ಒಂದು ಗುಂಡಿ ತೋಡಿ ಇದನ್ನೆಲ್ಲ ಅಡಗಿಸಿ ಇಡೋಣ ಎಂದು ಅವಸರಪಡಿಸಿದ. ಇದನ್ನೆಲ್ಲ ಈಗ ಲೆಕ್ಕ ಮಾಡಬೇಕೆಂದರೆ ತುಂಬ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಒಂದು ಕೆಲಸ ಮಾಡೋಣ, ಇದನ್ನು ಅಳತೆ ಮಾಡೋಣ ಎಂದು ಹೇಳಿ ಅಳೆಯುವ ಸೇರು ತಮ್ಮ ಮನೆಯಲ್ಲಿ ಇಲ್ಲದೇ ಇದ್ದಿದ್ದರಿಂದ ಪಕ್ಕದ ಕಾಸಿಮ್ನ ಮನೆಯಿಂದ ಸೇರನ್ನು ತರಲು ಹೊರಟಳು ಪತ್ನಿ. ಅತಿ ಬಡವರಾದ ಇವರು ಯಾವುದನ್ನು ಅಳೆಯಲು ಹೊರಟಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಎಂಬ ಕುತೂಹಲದಿಂದ ಕಾಸಿಮ್ನ ಹೆಂಡತಿ ಸೇರಿನ ಒಳಗೆ ತಳಭಾಗದಲ್ಲಿ ಸ್ವಲ್ಪ ಮೇಣವನ್ನು ಅಂಟಿಸಿಕೊಟ್ಟಳು. ಇದರ ಬಗ್ಗೆ ಯಾವುದೇ ಅರಿವಿಲ್ಲದ ಅಲಿಬಾಬನ ಪತ್ನಿ ಸೇರನ್ನು ತೆಗೆದುಕೊಂಡು ಬಂದಳು. ಎಲ್ಲವನ್ನೂ ಅಳೆದು ನಂತರ ಗುಂಡಿ ತೋಡಿ ಅದನ್ನೆಲ್ಲ ಹೂತಿಟ್ಟರು. ಸೇರನ್ನು ವಾಪಸ್ಸು ಕೊಟ್ಟು ಬರುವಂತೆ ಹೆಂಡತಿಗೆ ಹೇಳಿದ ಅಲಿಬಾಬಾ ತಮಗೆ ಸಿಕ್ಕ ಸಂಪತ್ತಿನ ಬಗ್ಗೆ ಯಾರಿಗೂ ಏನನ್ನೂ ತಿಳಿಸಬಾರದೆಂದು ಹೇಳಿ ಕಳಿಸಿದ. ಇಬ್ಬರಿಗೂ ಸೇರಿನ ತಳದಲ್ಲಿದ್ದ ಮೇಣಕ್ಕೆ ಒಂದು ಚಿನ್ನದ ನಾಣ್ಯ ಅಂಟಿಕೊಂಡಿರುವುದರ ಬಗ್ಗೆ ಅರಿವಿರಲೇ ಇಲ್ಲ. ಸೇರನ್ನು ತೆಗೆದುಕೊಂಡ ಕಾಸಿಮ್ನ ಪತ್ನಿ ಬಾಗಿಲನ್ನು ಮುಚ್ಚಿ ಸೇರನ್ನು ಪರೀಕ್ಷಿಸಿದಾಗ ಮೇಣಕ್ಕೆ ಒಂದು ಚಿನ್ನದ ನಾಣ್ಯ ಅಂಟಿಕೊಂಡಿರುವುದು ಕಾಣಿಸಿತು. ತನ್ನ ಪತಿ ಬರುವುದನ್ನೇ ಕಾದಿದ್ದ ಅವಳು ಕಾಸಿಮ್ ಬಂದಾಗ, ನೀವೇ ನಿಮ್ಮ ತಮ್ಮನಿಗಿಂತ ಸಿರಿವಂತರೆಂದುಕೊಂಡಿದ್ದೀರಲ್ಲ, ನಿಮ್ಮ ಬಡ ತಮ್ಮ ಲೆಕ್ಕ ಮಾಡಲು ಸಾಧ್ಯವಾಗದಷ್ಟು ಸಂಪತ್ತನ್ನು ಹೊಂದಿದ್ದಾನೆ ಎಂದು ಹೇಳಿ ನಡೆದದ್ದನ್ನೆಲ್ಲ ತಿಳಿಸಿ ಕೂಡಲೇ ಹೋಗಿ ಅವನಿಗೆ ಹೇಗೆ ಅಷ್ಟೊಂದು ಚಿನ್ನ ಸಿಕ್ಕಿತೆಂದು ತಿಳಿದುಕೊಂಡು ಬರುವಂತೆ ಅವಸರಿಸಿದಳು. ತನ್ನ ಪತ್ನಿಯ ಬುದ್ಧಿವಂತಿಕೆಯ ಬಗ್ಗೆ ಹೆಮ್ಮೆಪಟ್ಟ ಕಾಸಿಮ್ ವಿಷಯ ತಿಳಿದುಕೊಳ್ಳಲು ಆ ರಾತ್ರಿಯೇ ಅಲಿಬಾಬನ ಮನೆಗೆ ಹೊರಟ. ತನ್ನನ್ನು ಮತ್ತು ತನ್ನ ಸಂಸಾರವನ್ನು ಅತ್ಯಂತ ತಿರಸ್ಕಾರದಿಂದ ನೋಡುತ್ತಿದ್ದ ತನ್ನಣ್ಣ ಆ ಸಮಯದಲ್ಲಿ ತನ್ನ ಮನೆಗೆ ಬಂದದ್ದನ್ನು ಕಂಡ ಅಲಿಬಾಬನಿಗೆ ಆಶ್ಚರ್ಯವಾದರೂ ಸರಳ ಮನುಷ್ಯನಾಗಿದ್ದ ಅವನು ಅಣ್ಣನನ್ನು ಮನೆಯ ಒಳಗೆ ಆಹ್ವಾನಿಸಿದ. ಏನಾಯಿತಣ್ಣ ಎಂದು ಕಳಕಳಿಯಿಂದ ಕೇಳಿದ. ಅಣ್ಣ, ನಿನಗೆ ಅಗಾಧ ಸಂಪತ್ತು ಸಿಕ್ಕಿರುವುದು ನನಗೆ ತಿಳಿದಿದೆ. ಅದು ಹೇಗೆ ಸಿಕ್ಕಿತೆಂದು ನನಗೆ ನೀನು ತಿಳಿಸಬೇಕೀಗ ಎಂದು ಆಗ್ರಹಿಸಿದ. ಬೇಡಣ್ಣ, ಅದರಿಂದ ಒಳ್ಳೆಯದಾಗದು ಎಂದ ಅಲಿಬಾಬಾ. ಆದರೆ ಕಾಸಿಮ್ ಕೇಳಲೇ ಇಲ್ಲ. ತನಗೆ ಹೇಳಲೇಬೇಕೆಂದು ಹೆದರಿಸಿದ. ಪಾಪದ ಅಲಿಬಾಬಾ ಬೇರೆ ದಾರಿ ಕಾಣದೆ ಎಲ್ಲವನ್ನೂ ತಿಳಿಸಿ ಹೇಳಿದ. ಅಣ್ಣ, ದಯವಿಟ್ಟು ನೀನಲ್ಲಿಗೆ ಹೋಗಲೇಬೇಡ. ಹೋಗುವುದಿಲ್ಲವೆಂದು ನನಗೆ ಮಾತು ಕೊಡು. ಅವರು ತುಂಬ ಅಪಾಯಕಾರಿ ಜನರು ಎಂದು ಕೇಳಿಕೊಂಡ. ನೀನೇನು ಚಿಂತಿಸಬೇಡ ಎಂದಷ್ಟೇ ತಮ್ಮನಿಗೆ ಹೇಳಿದ ಕಾಸಿಮ್ ತನ್ನ ಮನೆಗೆ ಹಿಂತಿರುಗಿದ. ಆದರೆ ಮಾರನೆಯ ಬೆಳಿಗ್ಗೆಯೇ ಯಾರೂ ಏಳುವ ಮುಂಚೆ 10 ಕುದುರೆಗಳ ಮೇಲೆ ಅನೇಕ ಗೋಣಿ ಚೀಲಗಳನ್ನು ಹೊರಿಸಿಕೊಂಡು ಹೊರಟ. ಅಲಿಬಾಬಾ ಹೇಳಿದ ಬಂಡೆಕಲ್ಲಿನ ಬಳಿ ಬಂದು ತನ್ನ ಕುದುರೆಗಳನ್ನು ಹೊರಗೆ ಕಟ್ಟಿ ಚೀಲಗಳನ್ನು ಹಿಡಿದುಕೊಂಡು ಬಂಡೆಯ ಮುಂದೆ ನಿಂತು ಜೋರಾಗಿ, ಬಾಗಿಲು ತೆಗಿ ಸೇಸಮ್ಮ ಎಂದ. ತಕ್ಷಣ ಬಂಡೆ ಪಕ್ಕಕ್ಕೆ ಜರುಗಿತು. ಒಳಗೆ ಹೋದ ಕಾಸಿಮ್ ದಿಗ್ಮೂಢನಾಗಿ ನಿಂತ. ಅವನು ಒಳಗೆ ಹೋದ ತಕ್ಷಣ ಬಂಡೆ ಮತ್ತೆ ಮುಚ್ಚಿಕೊಂಡಿತು. ಅಲ್ಲಿ ಬಿದ್ದಿದ್ದ
ರಾಶಿ ರಾಶಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನ ಆಭರಣಗಳನ್ನು ಕಂಡ ಕಾಸಿಂ ಸಂತೋಷದಿಂದ ಹುಚ್ಚನಂತೆ ಎಲ್ಲ ಕಡೆ ಓಡಾಡಿದ. ನಂತರ ಬೆಲೆ ಬಾಳುವ ಆಭರಣಗಳು, ವಜ್ರ ವೈಡೂರ್ಯಗಳನ್ನು ತಾನು ತಂದಿದ್ದ 10 ಚೀಲಗಳಲ್ಲಿ ಹಾಗೂ ತನ್ನ ಎಲ್ಲ ಜೇಬುಗಳಲ್ಲಿ ತುಂಬಿಸಿಕೊಂಡು ಬಾಗಿಲ ಬಳಿ ಬಂದ. ಹಿಂತಿರುಗಿ ಹೋಗುವುದಕ್ಕಾಗಿ ಚೀಲಗಳನ್ನು ಎಳೆದುಕೊಂಡು ಬಾಗಿಲು ಬಳಿ ಬಂದ ಕಾಸಿಂನಿಗೆ ಆ ಅಗಾಧ ಸಂಪತ್ತನ್ನು ಕಂಡ ಖುಷಿಯಲ್ಲಿ ಎಲ್ಲವನ್ನೂ ಮರೆತಿದ್ದ. ಬಾಗಿಲು ತೆರೆಯಲು ಏನು ಹೇಳಬೇಕು ಎಂಬುದೇ ಮರೆತು ಹೋಗಿತ್ತು. ಬಾಗಿಲು ತೆಗಿ ಸಂಸಂ ಎಂದ. ಬಾಗಿಲು ಅಲ್ಲಾಡಲಿಲ್ಲ. ಬಾಗಿಲು ತೆಗಿ ಸಾಮ್ ಸಾಮ್, ಬಾಗಿಲು ತೆಗಿ ಸುಮ್ ಸುಮ್, ಬಾಗಿಲು ತೆಗಿ ಸಿಮ್ ಸಮ್ ಎಂದು ಮುಂದಾಗಿ ಹೇಳಿದರೂ ಬಂಡೆ ಮಿಸುಕಾಡಲಿಲ್ಲ. ಹತಾಶನಾದ ಕಾಸಿಂ ಕೈಯಿಂದ ಜೋರಾಗಿ ಬಂಡೆಕಲ್ಲನ್ನು ತಳ್ಳಲು ಪ್ರಯತ್ನಿಸಿದ. ಉಪಯೋಗವಾಗದಿದ್ದಾಗ ಭಯದಿಂದ ಯಾರಾದರೂ ಸಹಾಯ ಮಾಡಿ ಎಂದು ಜೋರಾಗಿ ಕೂಗಿಕೊಂಡ. ಇಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಕುದುರೆಗಳ ಗೊರಸಿನ ಶಬ್ದ, ಮನುಷ್ಯರು ಜೋರಾಗಿ ಮಾತನಾಡುತ್ತಾ ಬರುತ್ತಿರುವ ಶಬ್ದ ಕೇಳಿಸಿ ಅವನಿಗೆ ತುಂಬ ಹೆದರಿಕೆಯಾಯಿತು. ತಾನು ತುಂಬಿಸಿಟ್ಟಿದ್ದ ಒಂದು ಚೀಲದ ಬದಿಯಲ್ಲಿ ಅಡಗಿ ಕುಳಿತ. ಹೊರಗೆ ಕಳ್ಳರು ಅಲ್ಲಿಯೇ ಕಟ್ಟಿದ್ದ ಕುದುರೆಗಳನ್ನು ನೋಡಿ ಆಶ್ಚರ್ಯಚಕಿತರಾದರು. ನಾಯಕ ಜೋರಾಗಿ ನಮ್ಮ ಅಡುಗುತಾಣವನ್ನು ಹಾಗೂ ನಮ್ಮ ವಿಷಯವನ್ನು ಕಂಡುಕೊಂಡ ವ್ಯಕ್ತಿ ಇನ್ನೂ ಗುಹೆಯ ಒಳಗೆ ಇದ್ದಂತಿದೆ. ಅವನನ್ನು ಹಿಡಿದು ಹೊರತನ್ನಿ ಎಂದು ಹೇಳಿ, ಬಾಗಿಲು ತೆಗಿ ಸೇಸಮ್ಮ ಎಂದು ಜೋರಾಗಿ ಹೇಳಿದ. ಗುಹೆಯ ಬಾಗಿಲು ತೆರೆದಾಗ ಕೆಲವು ಕಳ್ಳರು ತಮ್ಮ ಖಡ್ಗಗಳನ್ನು ತೆರೆದುಕೊಂಡು ಎಚ್ಚರಿಕೆಯಿಂದ ಒಳಹೋಗಿ ಕಾಸಿಂನನ್ನು ಎಳೆದುಕೊಂಡು ಬಂದು ನಾಯಕನ ಮುಂದೆ ನಿಲ್ಲಿಸಿದರು. ಯಾವುದೇ ವಿಚಾರಣೆ ಇಲ್ಲದೆ ನಾಯಕ ತಕ್ಷಣ ಅವನನ್ನು ತುಂಡರಿಸಿ ಕೊಂದು ಅವನ ದೇಹವನ್ನು ಗುಹೆಯ ಒಳಗೆ ಬಾಗಿಲಿನ ಮೇಲ್ಭಾಗದಲ್ಲಿ ನೇತು ಹಾಕುವಂತೆ ಆಜ್ಞಾಪಿಸಿದ. ಇನ್ಯಾರಾದರೂ ಹೀಗೆ ಒಳ ಪ್ರವೇಶಿಸಲು ಪ್ರಯತ್ನಿಸಿದಲ್ಲಿ ಅವರ ಗತಿ ಏನಾಗುತ್ತದೆಂದು ಅವರಿಗಿದು ಪಾಠವಾಗಲಿ ಎಂಬುದು ಅವನ ಉದ್ದೇಶವಾಗಿತ್ತು. ಇತ್ತ ಕಾಸಿಂನ ಪತ್ನಿ ತನ್ನ ಪತಿಗಾಗಿ ಕಾಯುತ್ತಲೇ ಇದ್ದಳು. ಆದರೆ ಸಂಜೆ ಕಳೆದು ರಾತ್ರಿ ಆಗುತ್ತಾ ಬಂದರೂ ತನ್ನ ಪತಿ ಬರದೇ ಇದ್ದಾಗ ತುಂಬ ಚಿಂತೆಗೊಳಗಾದಳು. ಮತ್ತು ಅಲಿಬಾಬನ ಮನೆಗೆ ಓಡಿ ಬಂದು ವಿಷಯ ತಿಳಿಸಿದಳು. ಹೋಗಿ ಅಣ್ಣನನ್ನು ಕರೆದುಕೊಂಡು ಬರುವಂತೆ ಬೇಡಿದಳು. ವಿಷಯ ತಿಳಿದ ಅಲಿಬಾಬಾ ಚಿಂತೆಗೊಳಗಾದ. ಒಂದು ವೇಳೆ ಕಳ್ಳರ ಕೈಗೇನಾದರೂ ಅಣ್ಣ ಸಿಕ್ಕಿ ಹಾಕಿಕೊಂಡಿದ್ದಲ್ಲಿ ಅವನ ಗತಿ ಏನಾಗಿರಬಹುದೆಂದು ಊಹಿಸಿ ವ್ಯಾಕುಲಕ್ಕೊಳಗಾದ. ಆದರೆ ಅತ್ತಿಗೆಯನ್ನು ಸಮಾಧಾನಗೊಳಿಸಿ ತಾನು ಹೋಗಿ ನೋಡಿಕೊಂಡು ಬರುವುದಾಗಿ ಹೇಳಿ ಅವಳನ್ನು ಮನೆಗೆ ಕಳಿಸಿದ. ಬೆಳಿಗ್ಗೆ ಮುಂಚೆ 2 ಕತ್ತೆಗಳನ್ನು ತೆಗೆದುಕೊಂಡು ಕಾಡಿಗೆ ಹೋದ. ಗುಹೆಯ ಬಳಿ ಅಣ್ಣನ ಕುದುರೆಗಳನ್ನು ಕಂಡು ಅಣ್ಣ ಇನ್ನೂ ಗುಹೆಯ ಒಳಗೆ ಇದ್ದಾನೆಂದು ಅಂದುಕೊಂಡು ಅವನನ್ನು ಹೊರಗಡೆ ಕರೆದುಕೊಂಡು ಬರುವೆನೆಂದುಕೊಂಡು ಗುಹೆಯ ಒಳಹೊಕ್ಕ. ಆದರೆ ಒಳಹೋದ ತಕ್ಷಣ ಮೇಲೆ ನೇತು ಹಾಕಿದ್ದ ಅಣ್ಣನ ದೇಹವನ್ನು ಕಂಡು ಭಯಭೀತನಾದ. ದುಃಖದಿಂದ ಅಣ್ಣನ ದೇಹವನ್ನು ಕೆಳಗಿಳಿಸಿ ತನ್ನ ಒಂದು ಚೀಲಕ್ಕೆ ದೇಹವನ್ನು ಹಾಕಿ ಮೇಲೆ ಒಂದಷ್ಟು ಚಿನ್ನ ಬೆಳ್ಳಿ ತುಂಬಿ ದೇಹವು ಕಾಣದಂತೆ ಮಾಡಿದ. ಅಣ್ಣ ತುಂಬಿಸಿಟ್ಟಿದ್ದ ಚೀಲಗಳನ್ನು ಅಣ್ಣನ ಕುದುರೆಗಳ ಮೇಲೇರಿಸಿಕೊಂಡು ತನ್ನ ಒಂದು ಕತ್ತೆಯ ಮೇಲೆ ಅಣ್ಣನ ದೇಹ ಇದ್ದ ಚೀಲವನ್ನಿಟ್ಟುಕೊಂಡು ತನ್ನ ಮನೆಗೆ ಬಂದ. ಕುದುರೆಗಳ ಮೇಲಿದ್ದ ಆಭರಣಗಳಿದ್ದ ಚೀಲಗಳನ್ನು ತನ್ನ ಮನೆಯಲ್ಲಿರಿಸಿ ಅಣ್ಣನ ದೇಹವಿದ್ದ ಚೀಲವನ್ನು ಮಾತ್ರ ತೆಗೆದುಕೊಂಡು ಅಣ್ಣನ ಮನೆಯ ಬಳಿ ಬಂದ. ಅಣ್ಣನ ಮನೆಯ ಬುದ್ಧಿವಂತ ಸೇವಕಿ ಮೊರ್ಗ್ಯಾನ ಬಾಗಿಲು ತೆಗೆದಳು. ಅವಳು ಯಜಮಾನಿಯನ್ನು ಕರೆಯುವಂತೆ ಅಲಿಬಾಬಾ ಹೇಳಿದಾಗ ಕರೆದಳು. ಹೊರಬಂದ ಅತ್ತಿಗೆಗೆ ಅಲಿಬಾಬಾ ದುಃಖದಿಂದ, ಅತ್ತಿಗೆ, ದುರ್ದೈವವಶಾತ್ ಅಣ್ಣ ದುರ್ಮರಣಕ್ಕೆ ಈಡಾಗಿದ್ದಾನೆ.
ಅವನ ದೇಹವನ್ನು ಕಳ್ಳರು ತುಂಡು ತುಂಡಾಗಿಸಿದ್ದಾರೆ. ಅದನ್ನೇ ತಂದಿದ್ದೇನೆ. ಹೀಗಾಗಿರುವುದು ಯಾರ ಗಮನಕ್ಕಾದರೂ ಬಂದರೆ ಎಲ್ಲರಿಗೂ ತೊಂದರೆಯಾಗುತ್ತದೆ. ಆದ್ದರಿಂದ ಯಾರಿಗೂ ತಿಳಿಯದಂತೆ ಅಣ್ಣನ ದೇಹವನ್ನು ದಫನ್ಗೊಳಿಸಬೇಕು. ಅದಕ್ಕಿಂತ ಮುಂಚೆ ದೇಹವನ್ನು ಒಟ್ಟಾಗಿ ಹೊಲಿಯಬೇಕಾಗಿದೆ ಎಂದು ಹೇಳಿ ಮೋರ್ಗ್ಯಾನ ಕಡೆಗೆ ತಿರುಗಿ ಹೇಳಿದ, ನೀನೀಗ ಹೋಗಿ ಒಬ್ಬ ದರ್ಜಿಯನ್ನು ಕರೆದುಕೊಂಡು ಬಾ ಎಂದು ಹೇಳಿ ತಾನು ತಂದಿದ್ದ ಕೆಲವು ಚಿನ್ನದ ನಾಣ್ಯಗಳನ್ನು ಒಂದು ಸಣ್ಣ ಚೀಲದಲ್ಲಿ ತುಂಬಿಸಿ ಅವಳಿಗೆ ಕೊಟ್ಟ. ಬುದ್ಧಿವಂತೆ ಮೊರ್ಗ್ಯಾನ ಮೊದಲು ಒಂದು ಔಷಧಿ ಅಂಗಡಿಗೆ ಹೋಗಿ ತನ್ನ ಯಜಮಾನರ ಆರೋಗ್ಯ ಬಹಳ ಕೆಟ್ಟಿರುವುದರಿಂದ ಕೆಲವು ಔಷಧಿಗಳನ್ನು ಕೊಡುವಂತೆ ಹೇಳಿ ಕೊಂಡುಕೊಂಡಳು. ನಂತರ ವಯಸ್ಸಾದ ಒಬ್ಬ ದರ್ಜಿಯ ಬಳಿ ಹೋಗಿ ಹೇಳಿದಳು, ಅಣ್ಣ, ಹೊಲಿಗೆಯ ವಿಚಾರದಲ್ಲಿ ನಿಮ್ಮ ನೈಪುಣ್ಯತೆಯನ್ನು ಕೇಳಿ ತಿಳಿದಿದ್ದೇನೆ. ನಿಮಗೆ 5 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ. ನನಗೊಂದು ಕೆಲಸವನ್ನು ಮಾಡಿಕೊಡುವಿರಾ? ಆದರೆ ನಿಮ್ಮ ಕಣ್ಣನ್ನು ಮುಚ್ಚಲಾಗಿರುತ್ತದೆ ಎಂದಳು. ಇದನ್ನು ಕೇಳಿದ ದರ್ಜಿಗೆ ಇದ್ಯಾವುದೋ ವಿಚಿತ್ರವಾದ ಹೊಲಿಗೆಯ ಕೆಲಸವೇ ಇರಬೇಕೆಂದೆಣಿಸಿ, ಹಾಗಿದ್ದಲ್ಲಿ ನನಗೆ 10 ಚಿನ್ನದ ನಾಣ್ಯಗಳನ್ನು ಕೊಡಬೇಕಾಗುತ್ತದೆ ಎಂದ. ಆಯಿತು, ಮೊದಲು 5 ನಾಣ್ಯಗಳನ್ನು ಕೊಡುತ್ತೇನೆ. ಕೆಲಸವಾದ ನಂತರ ಇನ್ನುಳಿದ 5 ನಾಣ್ಯಗಳನ್ನು ಕೊಡುತ್ತೇನೆ ಎಂದಳು ಮೋರ್ಗ್ಯಾನ. ಆಯಿತು ಎಂದ ದರ್ಜಿಯ ಕಣ್ಣಿಗೆ ಒಂದು ಬಟ್ಟೆಯನ್ನು ಕಟ್ಟಿದಳು. ದರ್ಜಿಯನ್ನು ನೇರವಾದ ದಾರಿಯಲ್ಲಿ ಕರೆದುಕೊಂಡು ಬಾರದೆ ಸುತ್ತಿ ಬಳಸಿ ಮನೆಗೆ ಕರೆತಂದಳು. ಇಷ್ಟಾದರೂ ಅವಳು ತನ್ನ ಮುಖವನ್ನು ದರ್ಜಿಗೆ ತೋರಿಸಿರಲಿಲ್ಲ. ಮುಖವನ್ನು ತನ್ನ ಸೆರಗಿನಿಂದ ಮುಚ್ಚಿಕೊಂಡಿದ್ದಳು. ಕಣ್ಣಿಗೆ ಬಟ್ಟೆ ಕಟ್ಟಿಯೇ ದರ್ಜಿಯನ್ನು ಮನೆಗೆ ಕರೆತಂದ ನಂತರ ಕಾಸಿಮ್ನ ದೇಹವನ್ನು ಹೊಲಿಯಲು ಕೊಟ್ಟರು. ದರ್ಜಿಗೆ ತಾನು ಯಾವುದೋ ದೇಹವನ್ನು ಹೊಲಿಯುತ್ತಿರುವ ಅನುಭವವಾಯಿತು. ಚಿನ್ನದ ನಾಣ್ಯಗಳ ಆಸೆಗಾಗಿ ದರ್ಜಿ ಯಾವುದೇ ಮಾತನಾಡದೆ ಸುಮ್ಮನೆ ದೇಹವನ್ನು ಹೊಲಿದು ಮುಗಿಸಿದ. ನಂತರ ಮೋರ್ಗ್ಯಾನ ದರ್ಜಿಗೆ ಇನ್ನುಳಿದ 5 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಕಣ್ಣು ಕಟ್ಟಿರುವಂತೆಯೇ ಬೇರೊಂದು ದಾರಿಯಲ್ಲಿ ಕರೆದುಕೊಂಡು ಹೋಗಿ ಬಿಟ್ಟು ಬಂದಳು. ಅವಳು ತನ್ನ ಮುಖವನ್ನು ದರ್ಜಿಗೆ ತೋರಿಸಲೇ ಇಲ್ಲ. ಅಷ್ಟರಲ್ಲಿ ಅಲಿಬಾಬಾ ಮತ್ತು ಕಾಸಿಮ್ನ ಮಗ ಇಬ್ಬರೂ ಸೇರಿ ಒಂದು ಗುಂಡಿ ತೋಡಿ ಕಾಸಿಮ್ನ ದೇಹವನ್ನು ಹೂತು ಹಾಕಿದರು. ಅಲಿಬಾಬಾ, ಈ ವಿಷಯ ಯಾರಿಗಾದರೂ ತಿಳಿದಲ್ಲಿ ಎಲ್ಲರಿಗೂ ತೊಂದರೆಯಾಗುತ್ತದೆ. ಯಾರೂ ಯಾರಿಗೂ ಏನನ್ನೂ ಬಾಯಿ ಬಿಡಬೇಡಿ ಎಂದು ಎಲ್ಲರನ್ನೂ ಎಚ್ಚರಿಸಿ ಮನೆಗೆ ಬಂದ. ಇತ್ತ ಕಳ್ಳರು ತಿರುಗಿ ಗುಹೆಗೆ ಬಂದಾಗ ಕುದುರೆಗಳೂ ಇರಲಿಲ್ಲ, ಕಾಸಿಮ್ನ ದೇಹವೂ ಇಲ್ಲ. ಇದನ್ನು ಕಂಡ ಅವರಿಗೆ ಯಾರೋ ಗುಹೆಯ ಒಳಗೆ ಬಂದು ಹೋಗುವುದನ್ನು ತಿಳಿದುಕೊಂಡಿದ್ದಾರೆ ಹಾಗೂ ತಮ್ಮ ಸಂಪತ್ತಿನ ಬಹಳ ಭಾಗವನ್ನು ಹೊತ್ತೊಯ್ದಿದ್ದಾರೆ ಎಂಬುದು ಖಚಿತವಾಯಿತು. ಇದು ಯಾರ ಕೆಲಸವೆಂದು ಖಚಿತಪಡಿಸಿಕೊಂಡು ಬರುವಂತೆ ಕಳ್ಳರ ನಾಯಕ ತನ್ನ ಒಬ್ಬ ನಂಬಿಕಸ್ಥನನ್ನು ಪಕ್ಕದ ಊರಿಗೆ ಕಳಿಸಿದ. ಮಾರನೆಯ ದಿನ ಆ ನಂಬಿಕಸ್ಥ ಕಳ್ಳ ಊರಿಗೆ ಬಂದವನು ಆ ಊರಿನ ಯಾರ ಮನೆಯಲ್ಲಿ ಯಾರಾದರೂ ಸತ್ತಿದ್ದಾರಾ ಎಂಬ ವಿಷಯವನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳತೊಡಗಿದ. ವಿಚಾರಿಸುತ್ತಾ ಆತ ಆ ವಯಸ್ಸಾದ ದರ್ಜಿಯ ಬಳಿ ಕೂಡ ಬಂದಿದ್ದ. ದರ್ಜಿ ಅವನು ಕೊಟ್ಟ ಚಿನ್ನದ ನಾಣ್ಯಗಳ ಆಸೆಗೆ ಬಿದ್ದು ತಾನು ಒಂದು ಸತ್ತ ಮಾನವ ದೇಹವನ್ನು ಹೊಲಿದು ಕೊಟ್ಟಿದ್ದಾಗಿ ತಿಳಿಸಿದ. ಹೊಲಿದು ಕೊಟ್ಟೆ ಎಂದು ದರ್ಜಿ ಹೇಳಿದ್ದನ್ನು ಕೇಳಿ ಆ ಕಳ್ಳನಿಗೆ ತಾವು ಅಂದು ಗುಹೆಯಲ್ಲಿ ನೇತು ಹಾಕಿದವನ ದೇಹವೇ ಇರಬೇಕೆಂದು ಖಚಿತವಾಯಿತು. ದರ್ಜಿಯ ಕೈಗೆ ಇನ್ನಷ್ಟು ಚಿನ್ನದ ನಾಣ್ಯಗಳನ್ನು ಹಾಕಿ, ಅದು ನಡೆದದ್ದು ಯಾವ ಮನೆಯಲ್ಲಿ ತಿಳಿಸು ಎಂದ. ದರ್ಜಿ, ಆ ಸಮಯದಲ್ಲಿ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿತ್ತು. ಹಾಗೆಯೇ ಈ ಬಾರಿ ಕೂಡ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದರೆ ತಾನು ಆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನನಗೆ ನನ್ನ ಹೆಜ್ಜೆಗಳ ನೆನಪಿದೆ ಎಂದ. ಕಳ್ಳ ದರ್ಜಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಕರೆದುಕೊಂಡು ಬಂದ. ದರ್ಜಿ ಸರಿಯಾಗಿ ಹೋಗಿ ಕಾಸಿಮ್ನ ಮನೆಯನ್ನು ತೋರಿಸಿದ.
ಕಳ್ಳ ಗುರುತಿಗಾಗಿ ಒಂದು ಇದ್ದಿಲಿನಿಂದ ಕಾಸಿಮ್ನ ಮನೆಯ ಬಾಗಿಲಿನ ಮೇಲೆ ಎಕ್ಸ್ ಗುರುತನ್ನು ಹಾಕಿ ಹಿಂತಿರುಗಿದ. ತಿರುಗಿ ಗುಹೆಗೆ ಹೋದ ಆ ಕಳ್ಳ ವಿಚಾರವನ್ನು ತಮ್ಮ ನಾಯಕನಿಗೆ ತಿಳಿಸಿದ. ಈ ಕಡೆ ಏನಾಯಿತೆಂದರೆ, ಕಾಸಿಮ್ನ ಮನೆಯ ಸೇವಕಿ ಮೊರ್ಗ್ಯಾನ ಹೊರಗೆ ಹೋಗಿದ್ದವಳು ಮನೆಗೆ ಹಿಂತಿರುಗಿ ಬಂದಾಗ ಬಾಗಿಲಿನ ಮೇಲೆ ಎಕ್ಸ್ ಗುರುತನ್ನು ನೋಡಿ ಗುಮಾನಿಪಟ್ಟು ಅಕ್ಕಪಕ್ಕದ ಮನೆಗಳನ್ನು ಗಮನಿಸಿದಳು. ಯಾರ ಮನೆಯ ಬಾಗಿಲಿನ ಮೇಲೆಯೂ ಇಂತಹ ಗುರುತಿರಲಿಲ್ಲ. ಆಗ ಅವಳಿಗೆ ಇದು ಕಳ್ಳರ ಕೆಲಸವೇ ಹೌದೆಂದು ಅನಿಸಿ ಅಕ್ಕಪಕ್ಕದ ಎಲ್ಲರ ಮನೆ ಬಾಗಿಲಿನ ಮೇಲೂ ಅದೇ ರೀತಿ ಗುರುತನ್ನು ಹಾಕಿ ಬಂದಳು. ಮಾರನೆಯ ಬೆಳಿಗ್ಗೆ ಕಳ್ಳರ ನಾಯಕ ತನ್ನ 5 ಸಹಚರರೊಂದಿಗೆ ಕಾಸಿಮ್ನ ಮನೆಯನ್ನು ಹುಡುಕಿಕೊಂಡು ಬಂದವನು ಇದ್ದಿಲಿನ ಗುರುತಿಗಾಗಿ ಹುಡುಕಾಡುವಾಗ ಎಲ್ಲರ ಮನೆಯ ಬಾಗಿಲಿನ ಮೇಲೆಯೂ ಒಂದೇ ತರಹದ ಗುರುತು ಇರುವುದನ್ನು ಗಮನಿಸಿ ಯಾವ ಮನೆ ಎಂದು ತಿಳಿಯದೆ ತನ್ನ ಸಹಚರರೊಂದಿಗೆ ಹಿಂತಿರುಗಿ ಹೋದ. ಮಾರನೆಯ ಬೆಳಿಗ್ಗೆ ಕಳ್ಳರ ನಾಯಕ ವೇಷ ಮರೆಸಿಕೊಂಡು ತಾನೇ ಊರಿಗೆ ಬಂದು ಕಾಸಿಮ್ನ ಮನೆಯನ್ನು ಹುಡುಕಿ ಕಪ್ಪು ಎಕ್ಸ್ ಗುರುತಿನ ಪಕ್ಕ ಕೆಂಪು ಕಲ್ಲಿನಿಂದ ಇನ್ನೊಂದು ಎಕ್ಸ್ ಗುರುತನ್ನು ಹಾಕಿ ಹೋದ. ಈ ಬಾರಿಯೂ ಮೊರ್ಗ್ಯಾನ ಅದನ್ನು ಗಮನಿಸಿ ಎಲ್ಲರ ಮನೆ ಬಾಗಿಲಿನ ಮೇಲೆಯೂ ಅದೇ ತರಹದ ಗುರುತನ್ನು ಹಾಕಿ ಬಂದಳು. ಹಾಗಾಗಿ ಈ ಬಾರಿಯೂ ಕಳ್ಳರು ಅಸಹಾಯಕತೆಯಿಂದ ವಾಪಸ್ಸಾದರು. ಕಳ್ಳರ ನಾಯಕನಿಗೆ ಅಲಿಬಾಬನ ಮೇಲೆ ಬಹಳ ಕೋಪ ಬಂದಿತ್ತು. ಅಲಿಬಾಬನೇ ಕಾಸಿಮ್ನ ದೇಹವನ್ನು ತಂದಿದ್ದು ಹಾಗೂ ತಮ್ಮ ಐಶ್ವರ್ಯವನ್ನು ಕದ್ದಿದ್ದು ಎಂಬ ವಿಷಯ ಅವನಿಗೆ ತಿಳಿದಿತ್ತು. ಹಾಗಾಗಿ ಕಳ್ಳರ ನಾಯಕ ಅಲಿಬಾಬನನ್ನು ಸಾಯಿಸಲೇಬೇಕೆಂದು ತೀರ್ಮಾನಿಸಿದ್ದ. ಕೆಲವು ದಿನ ಸುಮ್ಮನಿದ್ದ ಕಳ್ಳರ ನಾಯಕ ಈ ಕಡೆ ಅಲಿಬಾಬಾ ದೊಡ್ಡ ಮನೆಯೊಂದನ್ನು ಕೊಂಡುಕೊಂಡು ಶ್ರೀಮಂತ ಜೀವನವನ್ನು ನಡೆಸತೊಡಗಿದ್ದ. ಬುದ್ಧಿವಂತೆ ಮೊರ್ಗ್ಯಾನಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದ. ಕೆಲವು ದಿನಗಳ ನಂತರ ಕಳ್ಳರ ನಾಯಕ ಎಣ್ಣೆ ವ್ಯಾಪಾರಿಯಂತೆ ವೇಷ ಹಾಕಿಕೊಂಡು 40 ದೊಡ್ಡ ದೊಡ್ಡ ಡಬ್ಬಗಳನ್ನು ಕುದುರೆಗಳ ಮೇಲೆ ಹೇರಿಕೊಂಡು ಸಂಜೆಯ ಹೊತ್ತಿಗೆ ಅಲಿಬಾಬನ ಮನೆಯ ಬಳಿ ಬಂದ. ಮನೆಯಲ್ಲಿದ್ದ ಅಲಿಬಾಬನನ್ನು ಕಂಡು ಆ ಎಣ್ಣೆ ವ್ಯಾಪಾರಿಯಂತೆ ವೇಷ ಮರೆಸಿಕೊಂಡು ಬಂದಿದ್ದ ಕಳ್ಳರ ನಾಯಕ, ಸ್ವಾಮಿ, ನಾನು ದೂರದ ಊರಿನ ಎಣ್ಣೆ ವ್ಯಾಪಾರಿ. ನಾನು ಪಕ್ಕದ ಊರಿಗೆ ಹೋಗಬೇಕಾಗಿದೆ. ಆದರೆ ಇಲ್ಲಿಯೇ ಕತ್ತಲಾಗಿ ಹೋಯಿತು. ದಯವಿಟ್ಟು ನನಗೆ ಈ ಒಂದು ರಾತ್ರಿ ನಿಮ್ಮಲ್ಲಿ ಉಳಿದುಕೊಳ್ಳಲು ಅನುಮತಿ ಕೊಡಿ ಎಂದು ಕೇಳಿದ. ಸರಳ ಮನುಷ್ಯ ಅಲಿಬಾಬಾ, ಧಾರಾಳವಾಗಿ ನೀವು ನಮ್ಮಲ್ಲಿರಬಹುದು ಎಂದು ಅವನನ್ನು ಮನೆಯ ಒಳಗೆ ಕರೆದುಕೊಂಡು ಹೋದ. ಒಳಗೆ ಹೋದ ಕಳ್ಳರ ನಾಯಕ ಮತ್ತೆ ವಿನಯದಿಂದ ಕೇಳಿದ, ನನ್ನಲ್ಲಿ ಕುದುರೆಗಳ ಮೇಲೆ 40 ಎಣ್ಣೆ ಡಬ್ಬಗಳಿವೆ. ದಯವಿಟ್ಟು ಅವುಗಳನ್ನು ಕೆಳಗಿಳಿಸಿ ಒಳಗಿಡಲು ಅನುಮತಿ ಕೊಡಿ ಎಂದು ಕೇಳಿದ. ಅಲಿಬಾಬಾ ಧಾರಾಳವಾಗಿ ಒಪ್ಪಿ ತನ್ನ ಸೇವಕರನ್ನು ಕಳಿಸಿ ಆ ಎಣ್ಣೆ ಡಬ್ಬಗಳನ್ನು ಅಡುಗೆ ಮನೆಯ ಪಕ್ಕದಲ್ಲಿದ್ದ ದೊಡ್ಡ ಉಗ್ರಾಣದಲ್ಲಿ ಇರಿಸುವಂತೆ ಹೇಳಿದ. ಕಳ್ಳರ ನಾಯಕ ಏನು ಮಾಡಿದ್ದನೆಂದರೆ, ಆ 40 ಡಬ್ಬಗಳ ಪೈಕಿ ಒಂದರಲ್ಲಿ ಮಾತ್ರ ಎಣ್ಣೆ ತುಂಬಿಸಿಟ್ಟಿದ್ದ. ಇನ್ನುಳಿದ 39 ಡಬ್ಬಗಳಲ್ಲಿ ತನ್ನ ಸಹಚರರನ್ನು ಕೂರಿಸಿದ್ದ. ಮಧ್ಯರಾತ್ರಿ ತಾನು ಬಂದು ನಿಧಾನವಾಗಿ ಕರೆಯುತ್ತೇನೆ, ಆಗ ಹೊರಬಂದು ಎಲ್ಲರೂ ಸೇರಿ ಅಲಿಬಾಬನನ್ನು ಕೊಂದು ಹಾಕಬೇಕು ಎಂದು ಅವರಿಗೆಲ್ಲ ಹೇಳಿದ್ದ. ಎಲ್ಲರೂ ಮಲಗಿದರು. ಇತ್ತ ಮೊರ್ಗ್ಯಾನ ಬೆಳಗಿನ ತಿಂಡಿಗಾಗಿ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದಳು. ಅವಳಿಗೆ ಮನೆಯಲ್ಲಿ ಎಣ್ಣೆ ಕಡಿಮೆ ಇರುವುದು ತಿಳಿದು, ಹೇಗೂ ಉಳಿದುಕೊಂಡಿರುವುದು ಎಣ್ಣೆ ವ್ಯಾಪಾರಿ, ಅವನ ಡಬ್ಬಗಳಿಂದ ಸ್ವಲ್ಪ ಎಣ್ಣೆ ತೆಗೆದುಕೊಳ್ಳೋಣವೆಂದು ಅಂದುಕೊಂಡು ಅಬ್ದುಲ್ಲಾ ಎಂಬ ಸೇವಕನನ್ನು ಕರೆದು ಉಗ್ರಾಣದಲ್ಲಿರುವ ಒಂದು ದೊಡ್ಡ ಡಬ್ಬದಿಂದ ಎಣ್ಣೆ ತರುವಂತೆ ಹೇಳಿದಳು. ಅಬ್ದುಲ್ಲಾ ಪಾತ್ರೆಯೊಂದಿಗೆ ಉಗ್ರಾಣಕ್ಕೆ ಬಂದಾಗ ಅವನಿಗೆ ಎಣ್ಣೆ ಡಬ್ಬದಿಂದ ಒಂದು ರೀತಿಯ ಸಪ್ಪಳ ಕೇಳಿಸಿತು. ಹೆದರಿಕೊಂಡು ಓಡಿ ಬಂದ ಅಬ್ದುಲ್ಲಾ ವಿಷಯವನ್ನು ಮೊರ್ಗ್ಯಾನಳಿಗೆ ತಿಳಿಸಿದ.
ತಕ್ಷಣ ಮೋರ್ಗ್ಯಾನಿಗಳಿಗೆ ಓ, ಕಳ್ಳರೇ ಮತ್ತೆ ಬಂದಿದ್ದಾರೆಂಬ ಗುಮಾನಿ ಬಂತು. ನಿಧಾನವಾಗಿ ಮೋರ್ಗ್ಯಾನ ಉಗ್ರಾಣಕ್ಕೆ ಬಂದಳು. ಅವಳು ಎಣ್ಣೆ ಡಬ್ಬಗಳ ಕಡೆ ಸರಿಯಾಗಿ ನೋಡಿದಳು. ಎಲ್ಲ ಡಬ್ಬಗಳ ಬಾಯನ್ನು ತೆಳುವಾದ ಬಟ್ಟೆಯಿಂದ ಕಟ್ಟಲಾಗಿತ್ತು. ಅವಳು ಒಂದು ಡಬ್ಬದ ಬಳಿ ಹೋಗಿ ನಿಧಾನವಾಗಿ ಡಬ್ಬವನ್ನು ತಟ್ಟಿದಳು. ಒಳಗಿನಿಂದ ಪಿಸುದನಿಯೊಂದು ಕೇಳಿಸಿತು. ನಾವೀಗ ಹೊರಬರಬಹುದೇ? ಮೋರ್ಗ್ಯಾನಳಿಗೆ ಡಬ್ಬಗಳಲ್ಲಿ ಎಣ್ಣೆ ಇಲ್ಲ, ಬದಲಾಗಿ ಕಳ್ಳರು ಅವಿತಿದ್ದಾರೆಂದು ತಿಳಿಯಿತು. ಹೀಗಾಗಿ ತಕ್ಷಣ ಅವಳು, ಈಗಲೇ ಬೇಡ, ನಾನು ಪುನಃ ಕರೆಯುತ್ತೇನೆ, ಆಗ ಬಾ ಎಂದು ಪಿಸುದನಿಯಲ್ಲಿ ನುಡಿದಳು. ಹೀಗೆ ಎಲ್ಲ ಡಬ್ಬಗಳ ಬಳಿಯೂ ಹೋಗಿ ಒಳಗೆ ಒಟ್ಟು 39 ಕಳ್ಳರಿದ್ದಾರೆ, ಒಂದು ಡಬ್ಬದಲ್ಲಿ ಮಾತ್ರ ಎಣ್ಣೆ ಇದೆ ಎಂಬುದನ್ನು ಕಂಡುಕೊಂಡಳು. ಈಗ ಒಂದು ಉಪಾಯ ಮಾಡಿದಳು ಮೋರ್ಗ್ಯಾನ. ಎಣ್ಣೆ ಇರುವ ಡಬ್ಬದಿಂದ ಎಲ್ಲ ಎಣ್ಣೆಯನ್ನು ತೆಗೆದುಕೊಂಡು ಬರುವಂತೆ ಅಬ್ದುಲ್ಲಾಗೆ ಹೇಳಿದಳು. ಅಬ್ದುಲ್ಲಾ ಎಣ್ಣೆಯನ್ನು ತಂದುಕೊಟ್ಟ. ಮೋರ್ಗ್ಯಾನ ಆ ಎಣ್ಣೆಯನ್ನು ಕಾಯಿಸಿ ಕುದಿಸಿ ಬಿಸಿ ಎಣ್ಣೆ ತಂದು ಡಬ್ಬಕ್ಕೆ ಮುಚ್ಚಿದ್ದ ಬಟ್ಟೆಯನ್ನು ನಿಧಾನವಾಗಿ ಸರಿಸಿ ಡಬ್ಬದೊಳಗೆ ಸುರಿದಳು. ಬಿಸಿ ಎಣ್ಣೆ ಸುರಿದ ತಕ್ಷಣ ಅದರಲ್ಲಿದ್ದ ಕಳ್ಳ ಅಲ್ಲಿಯೇ ಸುಟ್ಟು ಕರಕಲಾಗಿ ಹೋಗುತ್ತಿದ್ದ. ಹೀಗೆ ಎಲ್ಲ 39 ಡಬ್ಬಗಳಿಗೆ ಎಣ್ಣೆ ಸುರಿದು ಎಲ್ಲ 39 ಕಳ್ಳರನ್ನು ಅಲ್ಲಿಯೇ ಸಾಯಿಸಿದಳು ಮೋರ್ಗ್ಯಾನ. ಮಧ್ಯರಾತ್ರಿ ಕಳೆದ ನಂತರ ನಿಧಾನವಾಗಿ ಎದ್ದು ಬಂದ ಕಳ್ಳರ ನಾಯಕ ಮೊದಲನೆಯ ಡಬ್ಬದ ಬಳಿ ಬಂದು ನಿಧಾನವಾಗಿ ಡಬ್ಬವನ್ನು ಬಡಿದು ಎದ್ದು ಬಾ ಎಂದ. ಆದರೆ ಅಲ್ಲಿಂದ ಯಾವುದೇ ಉತ್ತರ ಬರಲಿಲ್ಲ. ಅದರಲ್ಲಿ ಎಣ್ಣೆ ಇರಬೇಕೆಂದುಕೊಂಡ ಅವನು ಎರಡನೆಯ ಡಬ್ಬದ ಬಳಿಗೆ ಹೋಗಿ ಕರೆದ. ಅಲ್ಲಿಂದಲೂ ಉತ್ತರ ಬಾರದಿದ್ದಾಗ ಸಂಶಯಗೊಂಡ ಅವನು ಬಟ್ಟೆ ಸರಿಸಿ ನೋಡಿದ. ಅದರಲ್ಲಿದ್ದವನು ಸುಟ್ಟು ಕಪ್ಪಾಗಿ ಸತ್ತು ಹೋಗಿದ್ದ. ಗಾಬರಿಗೊಂಡ ಕಳ್ಳರ ನಾಯಕ ಎಲ್ಲ 39 ಕಳ್ಳರು ಸತ್ತು ಹೋಗಿರುವುದನ್ನು ನೋಡಿದ. ಈಗ ಅವನಿಗೆ ತುಂಬ ಹೆದರಿಕೆಯಾಯಿತು. ತನಗೂ ಅಪಾಯವಿದೆ ಎಂದುಕೊಂಡ ಅವನು ತಕ್ಷಣ ಅಲಿಬಾಬನ ಮನೆ ಬಿಟ್ಟು ಓಡಿದ. ಬೆಳಿಗ್ಗೆ ಎದ್ದ ಅಲಿಬಾಬಾ ತನ್ನ ಮನೆಯಲ್ಲಿ ಎಲ್ಲಿಯೂ ಎಣ್ಣೆ ವ್ಯಾಪಾರಿ ಇಲ್ಲದಿರುವುದನ್ನು ಕಂಡು ಆಶ್ಚರ್ಯಗೊಂಡ. ಅಷ್ಟರಲ್ಲಿ ಮೋರ್ಗ್ಯಾನ ಬಂದು ನಡೆದಿದ್ದನ್ನೆಲ್ಲ ತಿಳಿಸಿದಾಗ ಅಲಿಬಾಬಾ ಆಶ್ಚರ್ಯ ಮತ್ತು ಸಂತೋಷಗಳಿಂದ ಅವಳಿಗೆ ತನ್ನ ಕೃತಜ್ಞತೆಗಳನ್ನು ತಿಳಿಸಿದ. ಒಟ್ಟಿನಲ್ಲಿ ಈ ಬಾರಿಯೂ ಕಳ್ಳರ ನಾಯಕನ ಉಪಾಯ ಫಲಿಸಿರಲಿಲ್ಲ. ಜೊತೆಗೆ ಅವನಿಗೀಗ ತನ್ನ ಎಲ್ಲ ಸಹಚರರನ್ನು ಕಳೆದುಕೊಂಡು ಒಂಟಿಯಾಗಿದ್ದ. ಇದರಿಂದ ಅವನು ಇನ್ನೂ ಕುಪಿತಗೊಂಡು ಅಲಿಬಾಬನನ್ನು ಹೇಗಾದರೂ ಮಾಡಿ ಸಾಯಿಸಲೇಬೇಕೆಂದು ಪ್ರತಿಜ್ಞೆ ಮಾಡಿಕೊಂಡಿದ್ದ. ಸ್ವಲ್ಪ ಸಮಯ ಅವನು ಸುಮ್ಮನೆ ಇದ್ದು ಬಿಟ್ಟ. ಈಗ ಎಲ್ಲವೂ ತಣ್ಣಗಾದಂತೆ ಅನಿಸುತ್ತಿತ್ತು. ಅಂತಹ ಸಮಯದಲ್ಲಿ ಕಳ್ಳರ ನಾಯಕ ವೇಷ ಮರೆಸಿಕೊಂಡು ಬಂದು ಕಾಸಿಮ್ನ ಮಗನ ಮನೆಯ ಎದುರುಗಡೆ ಒಂದು ಬಟ್ಟೆ ಅಂಗಡಿಯನ್ನು ಹಾಕಿದ. ತನ್ನ ಹೆಸರು ಎಲ್ ಹಸನ್ ಎಂದು ಹೇಳಿದ್ದ. ಕ್ರಮೇಣ ಕಳ್ಳರ ನಾಯಕ ಹಾಗೂ ಕಾಸಿಮ್ನ ಮಗ ಇಬ್ಬರು ಗಳಸ್ಯ ಕಂಠಸ್ಯ ಗೆಳೆಯರಾದರು. ಕಾಸಿಮ್ನ ಮಗ ಅವನನ್ನು ಸಂಪೂರ್ಣ ನಂಬಿದ್ದನಾದ್ದರಿಂದ ತನ್ನ ತಂದೆಯ ಎಲ್ಲ ಕಥೆಯನ್ನು ಹೇಳಿದ. ಕಳ್ಳ ಒಳಗಿಂದೊಳಗೆ ಸಿಟ್ಟಿನಿಂದ ಕುದಿಯುತ್ತಿದ್ದ. ಪ್ರತೀಕಾರ ತೆಗೆದುಕೊಳ್ಳಲೇಬೇಕೆಂಬ ಭಾವನೆ ಇನ್ನೂ ಗಟ್ಟಿಯಾಗುತ್ತಿತ್ತು. ತನ್ನ ಹೊಸ ಸ್ನೇಹಿತನನ್ನು ತನ್ನ ಚಿಕ್ಕಪ್ಪ ಅಲಿಬಾಬನಿಗೆ ಪರಿಚಯ ಮಾಡಿಕೊಡಬೇಕೆಂದುಕೊಂಡು ಚಿಕ್ಕಪ್ಪನ ಬಳಿ ಬಂದು ಹೇಳಿದ. ಅಲಿಬಾಬಾ ಒಪ್ಪಿ ಒಂದು ಸಂಜೆ ಒಂದು ಸಣ್ಣ ಔತಣಕೂಟವನ್ನು ಏರ್ಪಡಿಸಿ ಎಲ್ ಹಸನ್ನನ್ನು ತನ್ನ ಮನೆಗೆ ಆಹ್ವಾನಿಸಿದ. ಪರಿಚಯ ಕಾರ್ಯಕ್ರಮಗಳೆಲ್ಲ ಮುಗಿದು ಇನ್ನೇನು ಊಟ ಮಾಡಬೇಕೆಂದುಕೊಂಡಾಗ ಕಳ್ಳರ ನಾಯಕ, ಗೌರವಾನ್ವಿತರೇ, ನಾನು ನಿಮ್ಮಂತಹವರನ್ನು ಸಂಧಿಸಲೇಬೇಕೆಂದು ಬಹಳ ಸಮಯದಿಂದ ಅಂದುಕೊಂಡಿದ್ದೆ. ಅದು ಈ ದಿನ ಸಾಧ್ಯವಾಯಿತು. ನನಗೆ ಬಹಳ ಸಂತೋಷವಾಗಿದೆ. ಇನ್ನೊಂದು ವಿಷಯವೆಂದರೆ ನನಗೆ ಆರೋಗ್ಯದ ಸಮಸ್ಯೆಯಿಂದಾಗಿ ನಾನು ಉಪ್ಪನ್ನು ತಿನ್ನಲೇಬಾರದೆಂದು ನಮ್ಮ ವೈದ್ಯರು ಹೇಳಿದ್ದಾರೆ ಎಂದ.
ಅಲಿಬಾಬಾ ಕೂಡಲೇ ಅಡುಗೆ ಮನೆಗೆ ವಿಷಯವನ್ನು ಮುಟ್ಟಿಸಿದ. ಇದನ್ನು ಕೇಳಿದ ಮೋರ್ಗ್ಯಾನಳಿಗೆ ಪುನಃ ಸಂಶಯ ಪ್ರಾರಂಭವಾಯಿತು. ಏಕೆಂದರೆ ಉಪ್ಪನ್ನು ತಿಂದ ಮನೆಗೆ ಕೆಡುಕು ಮಾಡಬಾರದು ಎಂಬ ನಂಬಿಕೆ ಅವರಲ್ಲಿತ್ತು. ಅವಳು ಹೊರಗಡೆ ಬಂದು ಅತಿಥಿಯನ್ನು ಗಮನಿಸಿದಳು ಮತ್ತು ಅವನ ಗಡ್ಡ, ಶ್ರೀಮಂತ ಉಡುಪು ಯಾವುವೂ ಅವಳ ಸೂಕ್ಷ್ಮ ಕಣ್ಣಿಗೆ ಅಡ್ಡಿಯಾಗಲಿಲ್ಲ. ಅವನು ಎಣ್ಣೆ ವ್ಯಾಪಾರಿಯಂತೆ ಬಂದಿದ್ದಾಗ ಅವನನ್ನು ನೋಡಿದ್ದಳು. ಅವಳಿಗೀಗ ಅವನ ಪರಿಚಯ ಹತ್ತಿತು. ಈಗ ಅವಳು ಇನ್ನೂ ಸರಿಯಾಗಿ ಗಮನಿಸಿದಾಗ ಅವನು ಅಡಗಿಸಿ ಇಟ್ಟುಕೊಂಡಿದ್ದ ಹರಿತವಾದ ಆಯುಧವೂ ಅವಳ ಕಣ್ಣಿಗೆ ಬಿತ್ತು. ಇವನು ಅದೇ ಕಳ್ಳ ಎಂದು ಅವಳಿಗೆ ಖಚಿತವಾಯಿತು. ಒಳಗೆ ಹೋದವಳು ಇನ್ನೊಂದು ಉಪಾಯ ಮಾಡಿದಳು. ಅಲಿಬಾಬನ ಅನುಮತಿ ಪಡೆದುಕೊಂಡು ಔತಣಕೂಟದಲ್ಲಿ ತನ್ನದೇ ಒಂದು ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಳು. ಉತ್ತಮ ಸಂಗೀತದೊಂದಿಗೆ ನೃತ್ಯವನ್ನು ಪ್ರಾರಂಭಿಸಿದ ಅವಳು ತುಂಬ ಹೊತ್ತಿನವರೆಗೂ ನೃತ್ಯ ಮಾಡುತ್ತಲೇ ಇದ್ದಳು. ನೃತ್ಯ ಮಾಡುತ್ತಾ ಮಾಡುತ್ತಾ ಅಲ್ಲಿಯೇ ಇದ್ದ ಸಣ್ಣ ಆಭರಣ ಖಚಿತ ಚಾಕುವೊಂದನ್ನು ನೃತ್ಯಕ್ಕಾಗಿ ಬಳಸಿಕೊಂಡಳು. ಯಾರಿಗೂ ಏನೂ ಅನುಮಾನ ಬಂದಿರಲಿಲ್ಲ. ಹಾಗೆಯೇ ನೃತ್ಯ ಮಾಡುತ್ತಾ ಮಾಡುತ್ತಾ ಅತಿಥಿ ಎಲ್ ಹಸನ್ನ ಬಳಿ ಬಂದು ಇದ್ದಕ್ಕಿದ್ದಂಗೆ ತನ್ನಲ್ಲಿದ್ದ ಸಣ್ಣ ಚಾಕುವನ್ನು ಅವನ ಎದೆಗೆ ಸರಿಯಾಗಿ ಗುರಿಯಿಟ್ಟು ಚುಚ್ಚಿದಳು. ಕಳ್ಳ ಸತ್ತು ಬಿದ್ದಿದ್ದ. ಇದನ್ನು ಕಂಡ ಅಲಿಬಾಬಾ ನೀನೇನು ಮಾಡಿದೆ ಎಂದು ಸಿಟ್ಟಿನಿಂದ ಗದರುತ್ತಾ ಓಡಿ ಬಂದ. ಯಜಮಾನರೇ, ಇವನು ನಿಮ್ಮನ್ನು ಕೊಲ್ಲಲು ಬಂದಿದ್ದ ಕಳ್ಳ. ಇದನ್ನು ಅರಿತುಕೊಂಡ ನಾನು ಅವನನ್ನೇ ಕೊಂದೆ ಎಂದು ಹೇಳಿ ಅವನ ಗಡ್ಡವನ್ನು ಕಳಚಿ ತೋರಿಸಿದಳು ಮತ್ತು ಅವನಲ್ಲಿದ್ದ ಹರಿತವಾದ ಆಯುಧವನ್ನೂ ತೋರಿಸಿದಳು. ಅವಾಕ್ಕಾದ ಅಲಿಬಾಬಾ ಇವನು ಅಂದು 40 ಜನರಲ್ಲಿ ಉಳಿದುಕೊಂಡಿದ್ದ ಒಬ್ಬನೇ ಕಳ್ಳ, ಅಂದರೆ ಕಳ್ಳರ ನಾಯಕ ಎಂದು ಅರಿತುಕೊಂಡು ಸಂತೋಷಕೊಂಡ. ಈಗ ಎಲ್ಲ 40 ಕಳ್ಳರು ಸತ್ತು ಹೋಗಿದ್ದರು. ಅಲಿಬಾಬಾ ಮತ್ತು ಅವನ ಸಂಸಾರಕ್ಕೆ ಮುಂದೆ ಯಾರಿಂದಲೂ ತೊಂದರೆ ಬರುವಂತಿರಲಿಲ್ಲ. ಸಂತೋಷಗೊಂಡಿದ್ದ ಅಲಿಬಾಬಾ ಮೋರ್ಗ್ಯಾನಳನ್ನು ತನ್ನ ಗುಲಾಮತನದಿಂದ ಬಿಡುಗಡೆಗೊಳಿಸಿ ತನ್ನ ಅಣ್ಣ ಕಾಸಿಮ್ನ ಮಗನಿಗೆ ಅವಳನ್ನು ತಂದುಕೊಂಡು ಮದುವೆ ಮಾಡಿಸಿದ. ಮುಂದೆ ಹಣ ಬೇಕಾದಾಗಲೆಲ್ಲ ಗುಹೆಗೆ ಹೋಗಿ ಚಿನ್ನಾಭರಣಗಳನ್ನು ತಂದುಕೊಂಡು ಅವರೆಲ್ಲರೂ ಸಂತೋಷವಾಗಿದ್ದರು. ಇಲ್ಲಿಗೆ ಅಲಿಬಾಬಾ ಮತ್ತು 40 ಕಳ್ಳರು ಕತೆ ಮುಗಿದಿರುತ್ತದೆ. ಅರೇಬಿಯನ್ ನೈಟ್ಸ್ನಿಂದ ಆರಿಸಿದ ಮುಂದಿನ ಕಥೆಯನ್ನು ನಿರೀಕ್ಷಿಸಿ. ಧನ್ಯವಾದಗಳು.